ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ಟೇಸ್ಟ್ ಆಫ್ ಉಪಹಾರದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ನನಗೆ 50 ಜನಕ್ಕೆ ಚಿಕನ್ ಬಿರಿಯಾನಿಗೆ ಆರ್ಡರ್ ಬಂದಿದೆ. ನಾನು ನಮ್ಮ ಹೋಟ್ಲಲ್ಲಿ ಚಿಕನ್ ಬಿರಿಯಾನಿನ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಿಮ್ಗೆ ಯಾರಿಗಾದ್ರೂ ಚಿಕನ್ ಬಿರಿಯಾನಿ ಬಗ್ಗೆ ಆಸಕ್ತಿ ಇದ್ರೆ ಈ ವಿಡಿಯೋನ ಪೂರ್ತಿವರೆಗೂ ನೋಡಿ. ಸೊ ಈಗ ಬನ್ನಿ, ಲೆಟ್ಸ್ ಗೋ. ಚಿಕನ್ ಬಿರಿಯಾನಿ ಕೇಳಿ. ಅದರಲ್ಲಿ ಸ್ವಲ್ಪ ನಾನು ಎತ್ತಿಟ್ಕೊಂಡಿದ್ದೀನಿ, ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ನಾನು ಏನೇನು ಇಟ್ಕೊಂಡಿದ್ದೀನಿ ಅಂತ. ಇನ್ನೊಂದಷ್ಟು ಐಟಮ್ ಬೇಕು. ನಾನು ಬಿರಿಯಾನಿ ಮಾಡ್ತಾ ತೋರಿಸ್ತೀನಿ ಏನೇನು ಬೇಕು ಅಂತ. ಸೊ ಈಗ ಪ್ರೆಸೆಂಟ್ ಸ್ಟಾರ್ಟ್ ಮಾಡೋಕ್ಕೆ ನಾನೀಗ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಮಸಾಲಾಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತಗೊಂಡು ಇಟ್ಕೊಂಡಿದ್ದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕು. ಗಾರ್ಲಿಕ್ ಜಿಂಜರ್ ಎಲ್ಲಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್, ಗರಂ ಮಸಾಲ, ಸ್ವಲ್ಪ ಅದರಲ್ಲಿ ಚಿಕನ್ ಮಸಾಲ ಪೌಡರ್ ಕೂಡ ಹಾಕಿದ್ದೀನಿ. ಅಂದರೆ ಇದರಲ್ಲಿ ಗರಂ ಮಸಾಲ, ಸ್ವಲ್ಪ ಮಟನ್ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಟರ್ಮರಿಕ್ ಪೌಡರ್, ಸಾಲ್ಟು, ಉಪ್ಪು, ಧನಿಯಾ ಪುಡಿ, ಕೊರೆಂಡರ್ ಪೌಡರು, ಆಮೇಲೆ ಗಾರ್ಲಿಕ್ನ ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದು, ಟೊಮೆಟೊ ಮತ್ತು ಮೊಸರು ಬಜ್ಜಿ ಮಾಡೋಕ್ಕೆ ಸೌತೆಕಾಯಿ, ಕೊತ್ತಂಬರಿ, ಪುದೀನ ಆ್ಯಂಡ್ ಆಚಿ ಬಿರಿಯಾನಿ ಪೌಡರ್ ಜೊತೆಗೆ ನಾನು ಎಣ್ಣೆ ಕೂಡ ಇಟ್ಕೊಂಡಿದ್ದೀನಿ. 2 ರೀತಿ ಎಣ್ಣೆ, ತುಪ್ಪ, ಗೋದ್ರೇಜ್ ತುಪ್ಪ ತಗೊಂಡಿದ್ದೀನಿ, ದೇಸಿ ತುಪ್ಪ ಅಂತ. ಆಮೇಲೆ ಬಾಸ್ಮತಿ ರೈಸ್, ಇದು ಮುಕ್ಕಾಲ್ ರೈಸ್, ಬಾಸ್ಮತಿ ಮುಕ್ಕಾಲ್ ರೈಸ್ ಇರುತ್ತಲ್ಲ ಅದು, ಫಾರ್ಚೂನ್ ಬಾಸ್ಮತಿ ಮುಕ್ಕಾಲ್ ರೈಸು. 4 ಬಟ್ಲು ಬಾಸ್ಮತಿ ರೈಸ್ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಮಾಮೂಲಿ ರೈಸ್ 4 ಬಾಸ್ಮತಿ ಬಟ್ಲು 4 ಬಟ್ಲು ಹಾಕೊಂಡಿದೆ. ಈಗ ಇದನ್ನ ಮಾಮೂಲಿ ರೈಸು 3 ಬಟ್ಲು ಹಾಕ್ತೀನಿ. ಒಟ್ಟು 7 ಬಟ್ಲು ರೈಸ್ ಮಾಡಬೇಕು ಅಂದ್ಕೊಂಡಿದ್ದೆ ನಾನು. 7 ಬಟ್ಲು ರೈಸ್ ನೀರ್ಗೆ ಹಾಕ್ಬೇಕು. ನೀರು ಬಿಡ್ತೀನಿ, ನೆನ್ಕೊಂಡಿರ್ಲಿ. ಅಕ್ಕಿ ನೆನೆಸಿಟ್ಟಿದ್ದೀನಿ, ಅರ್ಧ ಗಂಟೆ ನೆನೀಲಿ. ಆಮೇಲೆ ಒಂದು ಪಾತ್ರೆಗೆ ನೀರು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಪಾತ್ರೆ, ಆನಿಯನ್ ಕಟ್ ಮಾಡಿ ಇಟ್ಕೊಂಡು, ಸೊ ಪುರುಷೋತ್ತಮ್ ರೈಸ್ ಬ್ರ್ಯಾನ್ ಆಯಿಲು ಅರ್ಧ kg ಹಾಕ್ತೀನಿ. ಸ್ವಲ್ಪ ಗರಂ ಮಸಾಲ ಜೊತೆಗೆ ಇದು ಸ್ವಲ್ಪ ಇಟ್ಕೊಂಡಿದ್ದೀನಿ, ಜಾಸ್ತಿ ಆಗ್ತಾ ಇಲ್ಲ. ಯಾಕೆಂದ್ರೆ ಜಾಸ್ತಿ ಕಡ ಮಸಾಲ ಹಾಕಿದಷ್ಟು ಫ್ಲೇವರ್ ಜಾಸ್ತಿ ಬಂದ್ಬಿಡುತ್ತೆ. ಎಣ್ಣೆ ಬಿಸಿಯಾಗಿದೆ. ಬಿಸಿಯಾಗಿರೋ ಎಣ್ಣೆಗೆ ಕಡ ಮಸಾಲ ಹಾಕ್ಬಿಟ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಗಾರ್ಲಿಕ್ ಜಿಂಜರ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗಿರೋ ನೀಟಾಗಿ ಚೆನ್ನಾಗಿ ಗೋಲ್ಡ್ಸ್ಕೊಬೇಕು. ಇನ್ನೂ ಸ್ವಲ್ಪ ಆಗಲಿ. ಇದಕ್ಕೆ ಟೊಮೆಟೊ ಕೊಡ್ತೀನಿ. ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. 4 ಕೋಳಿ ಚಿಕನ್, ಇದು ಸುಮಾರು 10 kg ಅಷ್ಟಿದೆ. ಇವಾಗ ಇದರಲ್ಲಿ ಬಿರಿಯಾನಿ ಮಾಡಬೇಕು. ಗಂಟೆ ಇವತ್ತು ರಜಾನ ಅಂಕಲ್ ನಿಂದು? ಹೊಡೆದೆ ಅಂಕಲ್ ಚಾನ್ಸ್ ಮನೆಯಿಂದ ಬರಲೇ ಇಲ್ಲ. 2 ಅರ್ಧ ಜಾಸ್ತಿ ಆದ್ರೆ ಆಮೇಲೆ ಕೆಟ್ಟು ಹೋಗ್ತದೆ ಟೇಸ್ಟ್. ಸಾಕು. ಸುಮಾರು ಒಂದು 200 ಗ್ರಾಮ್ ಇಲ್ವಾ ಅದು? 200 ಗ್ರಾಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಆಮೇಲೆ ಇದೆಷ್ಟು 100 ಗ್ರಾಮ್ ಮೆಣಸಿನ್ಕಾಯಿ ಇರುತ್ತಾ? 100 ಗ್ರಾಮ್ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಬಿಡು. ಚಿಲ್ಲಿ ಪೌಡರ್ ಕಮ್ಮಿ ಇದೆ, ಅದನ್ನೇ ಹಾಕಿ ಸ್ವಲ್ಪ ಗ್ರೀನ್ ಕಲರ್ ತೊಗೊಂಡು ಹಾಕಿ. ಈಗ ಅಂಕಲ್ ತಿರುಗಿಸ್ಕೊಡ್ತಾ ಇದ್ದಾರೆ. ಟೊಮೆಟೊ ಹಾಕೊಂಡು ಅಂಕಲ್ ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ. ಘಮ ಚೆನ್ನಾಗ್ತಾ ಇದೆಯಲ್ಲ ಅಂತ? ಘಮ ಚೆನ್ನಾಗಿದೆಯಲ್ಲ? ಅಂಕಲ್ ಇವತ್ತು ಬಿರಿಯಾನಿ ಮಾಡ್ತಾ ಇರೋದು. ಅಂಕಲ್, ನಿಂಗೊಂದು ಮಾತು ಹೇಳ್ಬೇಕು. ಏನು ಗೊತ್ತಾ, ಉಪ್ಪು ಖಾರ ನೋಡೋರು ಯಾರು ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಇವಾಗ ನೀನು ಬಂದಿದ್ಕೆ ನನಗೆ ಧೈರ್ಯ ಬಂದ್ಬಿಟ್ಟು ಉಪ್ಪು ಖಾರ ನೋಡೋ ಟೆನ್ಷನ್ ಇಲ್ದಿರ ಆಗೋಯ್ತು ನನಗೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಯ ಬೀಳ್ತಾ ಇದೆ, ಏನಪ್ಪ ಮಾಡೋದು ಅಂತ. ಸಾಕು. 50 ಜನಕ್ಕೆ ಬಿರಿಯಾನಿ ಮಾಡೋಕ್ಕೆ ನಾನು 7 ಬಟ್ಲು ರೈಸು, 7 ಬಟ್ಲು ಅಂದರೆ ನಾನು ಅಳತೆ ಲೆಕ್ಕ ಹಾಕೊಂಡ್ರೆ 5 kg ಆಗುತ್ತೆ. 5 kgನ
ನಾನು ಬಟ್ಲುಗಳಲ್ಲಿ ಲೆಕ್ಕ ಮಾಡ್ಕೊಂಡ್ರೆ ಅದು ಯಾಕೆಂದ್ರೆ ನೀರ್ ಹಾಕಕ್ಕೆ ಅಳತೆ ಬೇಕಲ್ವಾ. ರೈಸು ನಾನು ಬಾಸ್ಮತಿ ರೈಸ್ 4 ಹಾಕೊಂಡಿದ್ದೆ, ಮಾಮೂಲಿ ರೈಸು ರಾ ರೈಸು 3 ಬಟ್ಲು ಹಾಕೊಂಡೆ, ಅಲ್ಲಿಗೆ ಅದು 5 kg ಆಯ್ತು. ಚಿಕನ್ ಹೆಚ್ಚು ಕಮ್ಮಿ ಒಂದು 7 ರಿಂದ 8 kg ಇರ್ಬೋದು. 50 ಜನಕ್ಕೆ ಇದು ಸಫಿಸಿಯೆಂಟ್, ನಾವು ಪ್ಲೇಟ್ ಲೆಕ್ಕ ಕೊಡ್ತೀವಲ್ಲ. ಸೊ ಚಿಕನ್ ನೀವು ಮ್ಯಾರಿನೇಟ್ ಮಾಡೇ ಹಾಕ್ಬೇಕು. ಮ್ಯಾರಿನೇಟ್ ಮಾಡಿಲ್ಲ ಅಂದ್ರೆ ಚಿಕನ್ ಅಲ್ಲಿ ಉಪ್ಪು ಖಾರ ಹಿಡಿಯೋದಿಲ್ಲ, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಆಮೇಲೆ ಉಪ್ಪಿಲ್ಲ ಚಿಕನ್ ಪೀಸಲ್ಲಿ ಅಂತೇಳಿ ನನ್ನ ಮೇಲೆ ಬೇಜಾರು ಮಾಡಬೇಡಿ. ಬಟ್ರ್ ನಮ್ಗೆ ಹೆಂಗೆ ಹೇಳ್ಕೊಟ್ರೆ ಹಂಗೆ ಮಾಡ್ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ಬಟ್ರ್ ಹೇಳ್ತಾ ಇದ್ದಾರೆ ಚಿಕನ್ನ 2 ಅವರ್ 3 ಅವರ್ 1 ಅವರ್ ಮುಂಚೆ ಮ್ಯಾರಿನೇಟ್ ಮಾಡಿಕ್ಕಿ ಉಪ್ಪು ಮೊಸರು ಮತ್ತು ಅರ್ಶಿನ ಪುಡಿ ಹಾಕ್ಬಿಟ್ಟು ಸೈಡ್ಗೆ ಇಟ್ಬಿಡಿ. ಆಮೇಲೆ ಸ್ವಲ್ಪ ಅರ್ಶಿನ ಪುಡಿ ಯಾಕೆಂದ್ರೆ ಮೊದಲೇ ನಾವು ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾಗ ಅರ್ಶಿನ ಪುಡಿ ಉಪ್ಪು ಎಲ್ಲ ಹಾಕಿದ್ವಲ್ಲ, ಇನ್ನು ಸ್ವಲ್ಪ ಹಾಕೋದಷ್ಟೇ. ಇದು ಇದರಲ್ಲಿ ಗರಂ ಮಸಾಲ, ಚಿಕನ್ ಮಸಾಲ ಪೌಡರ್ 2 ಇದೆ. ಇನ್ನೊಂದು ಸ್ವಲ್ಪ ಮಟನ್ ಮಸಾಲ ಕೊಟ್ಬಿಡ್ತೀನಿ ಹಾಕ್ಕೊಳಂತ. ಕೊರೆಂಡರ್ ಪೌಡರ್ ಧನಿಯಾ ಪುಡಿ 1 ಬಟ್ಲು ಹಾಕೊಂಡಿದ್ದೀನಿ, ಸಾಕಾ? ಇದು ಚಿಲ್ಲಿ ಪೌಡರ್. ಅಂಕಲ್ ಖಾರ ಕಮ್ಮಿ ಆಯ್ತು ಅನ್ಸುತ್ತೆ ನನ್ಗೆ ಅಲ್ವಾ? ಖಾರ ಪುಡಿ, ಚಿಲ್ಲಿ ಪೌಡರ್ ಇನ್ನು ಸ್ವಲ್ಪ ಹಾಕ್ಬೇಕಾಗುತ್ತೆ. ಈಗ ಇದಕ್ಕೆ ನಾನು ಕೊಡ್ತಾ ಇದ್ದೀನಿ ಚಿಕನ್ ಮಸಾಲ, ಆಚಿ ಬಿರಿಯಾನಿ ಮಸಾಲ ಪೌಡರ್. ಚೆನ್ನಾಗಿ ಬರ್ತಾ ಇದೆ ಅಂಕಲ್ ಘಮ ಅಲ್ವಾ? ಯಾವ್ದೋ ಒಂದು ಕೊಟ್ಬಣ್ಣೆ ಅಂಕಲ್ಗೆ. ಚಿಕನ್ ಮಸಾಲೆ ಎಲ್ಲ ಕೊಟ್ಟಾದ್ಮೇಲೆ ಕೊತ್ತಂಬರಿ ಪುದೀನ ಕೊಡ್ತಾ ಇದ್ದೀನಿ. ಎಲ್ಲ ಹಾಕ್ಬಿಡಂಕಲ್ಲ ಅದ್ರೊಳಗೆ, ಜಾಸ್ತಿ ತಿರ್ಸಲ್ಲ, ಪೀಸ್ ಮುರಿದೋಗ್ತದೆ. ಸ್ವಲ್ಪ ಕಸ್ತೂರಿ ಮೇಥಿ ಕೊಟ್ಟಿದ್ದೀನಿ ಇದಕ್ಕೆ. ನೀರಿನ ಅಳತೆ ತುಂಬಾ ಇಂಪಾರ್ಟೆಂಟು. ಯಾಕೆಂದ್ರೆ ನೀರ್ ಕರೆಕ್ಟ್ ಆಗಿದ್ರೆ ಬಿರಿಯಾನಿ ಚೆನ್ನಾಗಿ ಬರುತ್ತೆ. ನೀರ್ ಜಾಸ್ತಿ ಆದ್ರೆ ಬಿರಿಯಾನಿ ಕೆಟ್ಟೋಗ್ಬಿಡುತ್ತೆ, ನೀರ್ ಕಮ್ಮಿ ಆದ್ರೂ ಬಿರಿಯಾನಿ ಕೆಟ್ಟೋಗ್ಬಿಡುತ್ತೆ. ಆದ್ರಿಂದ ನೀರನ್ನ ತುಂಬಾ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಇಟ್ಕೊಂಡೇ ಹಾಕಿ. ಇವಾಗ ನಾನು 7 ಬಟ್ಲು ಅಕ್ಕಿ ಹಾಕೊಂಡಿದ್ನಲ್ಲ, ಆ ಬಟ್ಲಲ್ಲಿ ಇದು 2 ಬಟ್ಲು ಇಡಿಸುತ್ತೆ. ನಾನು ಹಾಕ್ತಾ ಇರೋ ಪಾತ್ರೆ 2 ಬಟ್ಲು ಇಡಿಸುತ್ತೆ. ಅದರಿಂದ ನಾನು ಇದು ಡೈರೆಕ್ಟ್ 7 ಹಾಕ್ತಾ ಇದ್ದೀನಿ. ನಾನು ಇವಾಗ 7 ಬಟ್ಲು ನೀರು ಹಾಕ್ತಾ ಇಲ್ಲ, 6 ಬಟ್ಲು ಹಾಕ್ತೀನಿ. ಯಾಕೆಂದ್ರೆ ನಾನು ಮ್ಯಾರಿನೇಟ್ ಮಾಡಿದ ಚಿಕನ್ ಅಲ್ಲೂ ಸ್ವಲ್ಪ ಅದರ ನೀರಿನ ಅಂಶ ಜಾಸ್ತಿ ಇತ್ತು. ಆಮೇಲೆ ನಾನು ಅಕ್ಕಿ ನೆನೆಸಿಟ್ಟಿದ್ನಲ್ಲ, ಅಲ್ಲೂ ಸ್ವಲ್ಪ ನೀರು ಹಿಡ್ಕೊಂಡಿರ್ತಾರೆ. ಅದರಿಂದ ನೀರನ್ನ 2 ಬಟ್ಲು ಕಮ್ಮಿ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಡೈರೆಕ್ಟ್ ಅಕ್ಕಿ ಹಾಕೋದಾದ್ರೆ 2 ಬಟ್ಲು ನೀರು ಕರೆಕ್ಟಾಗಿ ಹಾಕೊಳ್ಳಿ. ಆಮೇಲೆ ಚಿಕನ್ ಅಲ್ಲಿ ಕೆಲವು ಸರಿ ನಾವು ಜಾಸ್ತಿ ಚಿಕನ್ ಮಾಡುವಾಗ ಅದರಲ್ಲಿ ಮಾಯ್ಚರೈಸ್ ಜಾಸ್ತಿ ಇರ್ತದೆ. ಅದರಿಂದ ಅಲ್ಲಿನ ಚಿಕನ್ ಅಲ್ಲಿರೋ ನೀರು ಕೂಡ ಇರುತ್ತೆ. ಇದೆಲ್ಲ ನೋಡ್ಕೊಂಡು ನೀವು ಬಿರಿಯಾನಿನ ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಇನ್ನು ಸ್ವಲ್ಪ ಚಿಲ್ಲಿ ಪೌಡರ್ ಕೊಡ್ತಾ ಇದ್ದೀನಿ, ಯಾಕೆಂದ್ರೆ ಕಲರ್ ಕಮ್ಮಿ ಇದೆ. ಕೊಟ್ಟಿದ್ದೀನಿ, ಕಮ್ಮಿ ಇತ್ತು ಹಾಕಿದ್ದೀನಿ. ಬೇಯ್ತಾ ಗೊತ್ತಾಗುತ್ತೆ. ನಾನು ಇದಂಕ ಕುದಿ ಬಂದಿದೆ. ಇನ್ನು ಸ್ವಲ್ಪ ಕುದಿ ಬಂದ್ಮೇಲೆ ರೈಸ್ ಕೊಟ್ಬಿಡ್ತೀನಿ ಇದಕ್ಕೆ. ಆಮೇಲೆ ಬೆಂದೋಗ್ತಾರಲ್ಲ ನಾವು ಚೆನ್ನಾಗಿ ಕುದಿ ಬರ್ತಾ ಇದೆ. ರೈಸ್ ಹಾಕ್ಬಿಡ್ತೀನಿ ಇದಕ್ಕೆ. ಬಗ್ಸ್ ನೋಡ್ಕೊಳ್ಳೋಣ ಏನಿದ್ರೆ ಅದಾಗೆ. ತೊಳೆದಿಟ್ಕೊಂಡಿರೋ ಅಕ್ಕಿನ ಬಿರಿಯಾನಿಗೆ ಜೊತೆಗೆ ಸೇರಿಸ್ತಾ ಇದೀನಿ. ನೀರ್ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ. ನಾನು ಅಲ್ಲೊಂದು ಪಾತ್ರೆ ಕಮ್ಮಿ ಮಾಡಿದೀನಿ ಬಿಡು ನೀರ್ನ, ಅದಕ್ಕೆ ಟೆನ್ಷನ್ ಇಲ್ಲ ನನ್ಗೆ. ಈಗ ಮಂಜುನಾಥ್ ಅಕ್ಕಿ ಸುಮಾರು 60ರಷ್ಟು ಬೆಂದೋಗಿದೆ. ಇದನ್ನ ದಮ್ ಕಟ್ಬಿಡ್ತೀನಿ. ನಾನು ಹೆಂಗೆ ದಮ್ ಕಟ್ತೀನಿ ಅಂದ್ರೆ, ಪಾತ್ರೆ ಕೆಳಗಡೆ ಒಂದು ಹೆಂಚಿಕ್ತೀನಿ, ಮೇಲ್ಗಡೆ ಒಂದು ತಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೆ ಬಿಸಿನೀರು ಇಕ್ಬಿಟ್ಟು 15 ನಿಮಿಷ ಬಿಟ್ಬಿಟ್ರೆ ಇದು ಪರ್ಫೆಕ್ಟ್ ಆಗಿ ದಮ್ ಆಗ್ಬಿಡುತ್ತೆ ಅಷ್ಟೇ. ಜಾಸ್ತಿ ತಿರ್ಗಿಸ್ಬಾರ್ದು, ಸಿಕ್ಕಾಪಟ್ಟೆ ತಿರ್ಗಿಸಿ. ನೋಡಿ, ನಾನು ರೈಸ್ ಹಾಕಿದ್ಮೇಲೆ ಇದು ಒಂದೇ ಸರಿ ತಿರ್ಗಿಸಿ, ಆಮೇಲೆ ಇನ್ನೊಂದು ಸರಿ ತಿರ್ಗಿಸ್ಬಿಟ್ಟು ದಮ್ ಕಟ್ಬಿಟ್ಟು ಈಗ ನೋಡಿ ಇದು ದಮ್ ಕಟ್ಟಿದ್ದೀನಿ, ರೆಡಿ ಆಗೋಗಿದೆ. ಸೊ 15 ನಿಮಿಷ ದಮ್ ಕಟ್ಟಿದೆ, ಹೆಂಚೆಲ್ಲ ಇಕ್ಬಿಟ್ಟು ಬಿಸಿ ನೀರು ಇಕ್ಕಿದೆ, ಈಗ ಪರ್ಫೆಕ್ಟ್ಲಿ ರೆಡಿ ಆಗಿದೆ. ಈಗ ನಾವು ಇದನ್ನ ತೆಗಿತಾ ಇದ್ದೀನಿ. ತುಪ್ಪ ಹಾಕಿದ್ದೀನಿ, ಮತ್ತೊಮ್ಮೆ ಅದು ವಿಡಿಯೋ ಮಾಡಿರಲಿಲ್ಲ, ಅದಕ್ಕಾಗಿ ಮತ್ತೊಮ್ಮೆ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಸುಮಾರು ಒಂದು 200 ಗ್ರಾಮ್ ಅಷ್ಟು ತುಪ್ಪ ಹಾಕಿದ್ದೀನಿ. ಜಾಸ್ತಿ ತುಪ್ಪ ಹಾಕಬಾರ್ದು ಬಿರಿಯಾನಿಗೆ, ಯಾಕೆಂದರೆ
ತಣ್ಣಗಾದ ಮೇಲೆ ಅದರ ಟೇಸ್ಟು ಬದಲಾಗ್ಬಿಡುತ್ತೆ. ಆನಿಯನ್ ಬ್ರೀಸ್ಟಾ ಪ್ರತಿಗಾನು ಫ್ರೈ ಮಾಡಿಕ್ಕಿದ, ಒಂದೇ ಸೈಜ್ ಕಟ್ ಮಾಡ್ಕೊಂಡು ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಈರುಳ್ಳಿನ ಫ್ರೈ ಮಾಡಿಕೊಂಡು ಇದ್ರ ಮೇಲೆ ಹಾಕಬೇಕು. ಇಲ್ಲಿ ನಾವು 4 ಐಟಮ್ ಹಾಕಬೇಕು. ಒಂದು ಬ್ರೀಸ್ಟಾ, ಆಮೇಲೆ ಸ್ವಲ್ಪ ತುಪ್ಪ, ಆಮೇಲೆ ಸ್ವಲ್ಪ ಎಸೆನ್ಸು, ಬಿರಿಯಾನಿ ಎಸೆನ್ಸು. ಆ ಥರ ಏನಾದರೂ ಹೋಟ್ಲವ್ರಿಗಾದರೆ, ಮನೆಯವ್ರಿಗಾದರೆ ಏನು ಬೇಡ, ಸಾಕತ್ತಾಗಿ ರೆಡಿಯಾಗಿದೆ ಗಾಯ್ಸ್. ಇಷ್ಟೇ ಬಿರಿಯಾನಿ ಮಾಡೋದು. ತುಂಬ ಸಿಂಪಲ್ಲಾಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನಿಮ್ಮ ಮನೆಯಲ್ಲಿ ಏನು ಪದಾರ್ಥ ಇದೆಯೋ ಅದನ್ನು ಬಳಸಿ ನೀವು ಬಿರಿಯಾನಿ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹಲವಾರು ವಿಡಿಯೋಗಳು ತೊಗೊಂಬರ್ತಾ ಇರ್ತೀನಿ. ಬೆಲ್ ಐಕಾನ್ ನೋಡಿರಿ, ಆಲ್ ಅಂತ ಟೈಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ.